ಅಲ್ಲ ಕಮಲಿ, ಅವರು ಬರ್ತಾರ ಇವತ್ತಂತ ನಿನ್ನೆ ರಾತ್ರಿ ಅಂದು ಹಿಂಗೆ ಎದಿ ಮೇಲೆ ಹೇಳಿದ್ರೆ ಹೆಂಗ? ನಾ ಏನು ಮಾಡ್ರಿ, ಆಕಿ ಅಂದ್ಲ ನಿನ್ನೆ ಬಂದು ಕಾಶಿ ಬಂದಕ್ಕೆ ಹಿಂಗಿಂಗ ಯಾಕ ಬರ್ತಾರಂತ ಅಂದ್ಲು. ನನಗೆ ನೋಡ್ಕೊಂಡು ಹೋಗಕ್ಕೆ ಏನಾಯ್ತು ಬಿಡಂತ ಸುಮ್ಮನೆ ಅದೇ. ಹುಡುಗೇನ ಒಬ್ಬತ ಅಂತ ಒಬ್ಬಕಿ ಆಕೆ ಅವ್ವ ಮಗ ಇಬ್ಬರ ಅಂತ ಅಂದಾಗ ಮನೆಗೆ ಬೇಸ್ ಮಾಡ್ಕೊಂಡು ಹೋಗ್ತಾನಂತ ಕೊಟ್ರೆ ಚಲೋ ಅಲ್ಲನ, ನೋಡ್ಕೊಂಡು ಹೋಗ್ಲಿ ಹೇಳ. ಮುಂದಕ್ಕೆ ಏನು ಮಾಡ್ಬೇಕು ಅಂತ ವಿಚಾರ ಮಾಡಿದ್ರೆ ಆತು. ತಗಪ್ಪ, ಏನೋ ಮಾಡು. ಕಮಲಕ್ಕ, ಏನು ಮತ್ತೆ ಯಾವಾಗ ಬರ್ತಾರಂತೆ ಎಷ್ಟೊತ್ತಿಗೆ? ಬಾಲೆ ಹೋಗವ್ರಿ, ಕರೆದ್ರೆ ಮುಂಜಾನೆ ಈಗ ಬಂದು ಆಕೆ ಒಂಚೂರು ತಯಾರು ಮಾಡ್ಯವ. ನಮ್ಮ ಲಕ್ಷ್ಮಿ ಕಾಲೇಜಿಗೆ ಹೋದ್ನಂತ ಹೋದ್ಲ, ಮತ್ತು ಅರೆದ ಹೆಣ್ಮಕ್ಳೆಲ್ಲ ಹೋಲಿ ಬಿಡಂತ ನಾನು ಸುಮ್ಮನೆ ಬಿಟ್ಟೆ. ಇವ್ರಿನ ಇಬ್ಬರು ಎಲ್ಲೇ ಹೋಗ್ಯಾರವ. ಮತ್ತು ನಾನು ನೋಡಕ್ಕೆ ಬಂದಾಗ ಇರಲಿ ಬಿಡು ಅಂತಂದು ಅವ್ರು ಹೋಗಕ್ಕೆ ಬಿಟ್ಟೀನಿ. ಈಗ ಆಕೆ ಬೇಕದಾಳ, ಸ್ವಲ್ಪ ತಯಾರು ಮಾಡಿ ಹೋಗಲಿ. ಎಲ್ಲಿ ಮಂಜಕ್ಕ ಬಂದಿಲ್ಲಲ್ಲ? ಇಲ್ಲ, ಆಕಿದು ಏನೋ ದಗದೈತಂತ, ನೀನು ಹೋಗಿ ಅಂತ ಅಂದ್ಲ. ಅದಕ್ಕೆ ನಾನು ಹಬ್ಬಕ್ಕೆ ಬಂದೀನಿ. ಏನು ತಯಾರು ಮಾಡೋದು ಅಷ್ಟು ಅಲ್ಲ, ನಾಷ್ಟ ಪಾಷ್ಟಕ್ಕೆ ನಾನು ಮತ್ತೆ ಮಾಡ್ಬೇಕನ ಹುಳಿ ಕುಚ್ಚಿಟ್ಟೀನಿ. ಅವ್ರು ಬಂದ ತಕ್ಷಣ ಒಗ್ಗರಣೆ ತೋರಿಸ್ಕೊಟ್ರೆ ಆತು. ಚಾವನು ಹಂಗೆ ಕರೆ ಚಾವು ಮಾಡಿಟ್ಟಿನಿ, ಹಾಲಾಕಿ ಕೊಡೋದಾಟ ಏನಿಲ್ಲ. ಅವ್ರು ಬಂದಾಗ ಅಷ್ಟ ಇದು ಮಾಡೋದು. ಈಗ ಆಕಿನ ರೆಡಿ ಮಾಡಿ ಹೋಗ್ಯವ ಅಂತಾಗ. ಅಲ್ಲ ಮತ್ತೆ ಒಂದೆರಡು ಚೇರ್ ಹಾಕು, ಎಷ್ಟು ಮಂದಿ ಬರ್ತಾರಂತ? ಅವರಿಗೆ ಅಷ್ಟು ಬಂದು ಬೆಳಗಂತ ಯಾರಿಲ್ಲಂತ. ಆಕಿ ಗಂಡ ಸತ್ತ ಮ್ಯಾಗ ಯಾರಷ್ಟು ಮಾತಾಡ್ಸಲ್ಲ ಅಂತ ಅವ್ರನ್ನ. ಆಸ್ತಿ ಪಾಸ್ತಿ ಎಲ್ಲ ಇದು ಮಾಡ್ಕೊಂಡ್ರಲ್ಲ, ಅದಕ್ಕೆ ಸಿಟ್ಟಂತ. ಅದಕ್ಕೆ ತಾಯಿ ಮಗ ಇಬ್ಬರ ಬರ್ತಾರಂತಂದ್ಲು. ಹೌದಾ, ಆತ ಸರಿ ಆತಂಗಾರ ನಾನು ರೆಡಿ ಮಾಡ್ತಂತ ರೀ. ನೀವು ಒಂದೆರಡು ಕುರ್ಚಿ ಹಾಕ್ಬಿಡ್ರಿ, ಅವ್ರು ಮತ್ತೆ ಬಂದ್ರೆ ಕುಂದ್ರಕ್ಕೆ ಬರ್ತ. ಆತ. ಎರಡು ಅಕ್ಕಿ ನೋಡಲ್ಲಿ ಸಾಕಲ್ಲ? ಸಾಕು ಬಿಡ್ರಿ. ಕಮಲಕ್ಕ, ಅವರು ಬರಕತ್ತಾರಂತಿಲ್ಲೇ ಆಗಲ್ಲ. ಚೇರ್ಗೀರ್ ಹಾಕಿ ರೆಡಿ ಮಾಡ್ರನ? ಹುಡುಗಿ ರೆಡಿ ಆಗಲಿಲ್ಲ? ನಿಲೆ ಎಲ್ಲ ರೆಡಿ ಆಗೈತಿ, ಬಂದ್ರನ? ಇಲ್ಲೇ ಒಳ್ಳೆ ಬರ್ರಿ ಅಂತೇಳಿ ಗಾಡಿ ಬರಕತ್ತೈತಿ. ಬಂದ್ರೆ ಬನ್ರಿ ಕದರ್ರಿ. ಏನು ಕಷ್ಟ ಆಗಿಲ್ಲಲ್ಲಪ್ಪ ಮನೆ ಹುಡುಕದು. ನಮಸ್ಕಾರ. ಇವರ ನೋಡ್ರಿ, ಹುಡುಗಿ ಅಪ್ಪ, ಆಕಿ ಹುಡುಗಿ ತಾಯಿ ಕಮಲಕ್ಕ ಅಂತಂದು. ನಮಸ್ಕಾರಪ್ಪ. ನಮಸ್ಕಾರವ. ಇಲ್ಲವ, ಏನು ತೊಂದರೆ ಆಗಿಲ್ಲ ನೋಡ್ರಿ. ನನ್ನ ಮಗ ಕರ್ಕೊಂಬಂದು ನಂಗೆ ಬೈಕ್ ಮ್ಯಾಗ. ಏನು ಹಾಕಲಿ ಬೈಕ್ ಅಂತ ಹೇಳ್ತಾನ ಹೇಳಕತ್ರ? ಬೈಕ್ ಐತಾನೆ ಹುಡುಗಂತಕ್ಕ? ದೊಡ್ಡ ಕಾರ್ ಗೀರ್ ಏನಿಲ್ಲ. ಸುಮ್ಮನಿರ್ರಿ, ಕಾರ್ ಪಾರ ಇಟ್ಕೊಳಕ. ಏನು ಶ್ರೀಮಂತರ ಹುಡುಗ ಏನು ನೌಕರಿದ್ದತ್ತ, ಹೊಲ ಮನೆ ಮಾಡೋ ಹುಡುಗ ಅಂತ ಹೇಳಿತಾರ ಎಲ್ಲರೂ. ಈಗ ನೋಡಪ್ಪ ಹುಡುಗಿ ನೋಡ್ಕೊಂಬಿಡು ಬೇಸ್ ನೀಲವ ಅಂತೇಳಿ. ಏನು ಸಾಲಿ ಪಾಲಿ ಕಲಿತಿಲ್ಲ, ಮನೆಗ ಅಲ್ದಾಗ ಪನ್ನಾಗ ಮಾಡ್ಕೊಂಡೋತ. ಇವ ನಮಗೆ ಅಂತಕ್ಕೆ ಬೇಕಾ ಇವ ಸಾಲಿ ಕಲ್ತಕ್ಕಿಂತ ನಾವೇನು ಮಾಡಮ್ಮ, ಮನೆ ಮಾಡ್ಕೊಂಡು ನನ್ನ ಮಗನ ನನ್ನ ನೋಡ್ಕೊಂಡಿದ್ರು ಸಾಕು. ನಾನು ವಯಸ್ಸಾದ ಮುದಿಗೆ, ನನಗೆ ಮನೆ ಮಾಡೋಕೆ ನನ್ನ ಮಗನ ನೋಡ್ಕೊಳಕ್ಕೆ ಆಗೋಲ್ದು. ಹೊಲ್ದಕ್ಕೇನು ಹೋಗಿ ಮಾಡೋಂಥದ್ದು ಏನಿಲ್ಲ ಬಿಡು. ನನ್ನ ಮಗ ಆಳು ಹಚ್ಚಿ ಮಾಡಿಸ್ತಾನೆ ಆಟ. ಅವನ್ನ ಚೆಂದ ನೋಡ್ಕೊಂಡ್ರೆ ಸಾಕಯ್ಯವ. ಒಂದು ಮನೆ ಐತಿ, 3 ಎಕರೆ ಹೊಲ ಐತಿ ನೋಡ್ರ. ಇಷ್ಟ ಮತ್ತೆ ಭಾಳ ಆಸ್ತಿ ಅಂತೇನಿಲ್ಲ. ಇದೇನ ಕಮಲಕ್ಕ, ಹುಡುಗ ಏನು ಈಗ ಮದುವೆ ಆಗಕ್ಕೆ ತಯಾರಾಗಿ ಬಂದ್ಬಿಟ್ಟನ ಹೆಂಗ? ಸುಮ್ಮನಿಲ್ಲ ಗೌರಿ, ಆದ್ರೆ ಹುಡುಗ ಚಂದದನಲ್ಲ. ಕಮಲಕ್ಕ ಚಂದ ಐತಿ ನೋಡಿ ಹುಡುಗ. ನೋಡ್ರಪ್ಪ, ಈಗ ಹೇಳ್ಬಿಡತ್ತೆ ಮತ್ತೆ ಆಮೇಲೆ ಏನು ಮಾತಾಡೋದಿಲ್ಲ. ನಮಗೇನು ವರದಕ್ಷಿಣೆ ಗಿರದಕ್ಷಿಣೆ ಏನು ಬೇಡ. ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಸಾಕು. ನನ್ನ ಮಗ ಏನು ನೌಕರಿ ಇದ್ದತ್ತಲ್ಲ, ಏನಲ್ಲ ಹೊಲ್ದ ಮನೆ ಮಾಡ್ಕೊಂಡು ಹೋಗತ್ತ, ಚಂದ ನೋಡ್ಕೊಂತ ನಿಮ್ಮ ಮಗಳನ್ನ. ನೋಡ್ರಿ, ನಾನು ಇರೋಕೆ ಬೇಕೆ ನನ್ನ ಗಂಡ ತೀರ್ಕೊಂಡ್ಮ್ಯಾಗ ನಾವು ಸ್ವಲ್ಪ ವಾದಿ ಮಾಡಿ ನಮ್ಗೆ ಬರ್ಬೇಕಾಗಿದ್ದು ಭಾಗ ತಗೊಂಡಕ್ಕೆ ನಮ್ಮ ಅಣ್ಣ ತಮ್ಮಳು ಅಷ್ಟು ಸರಿ ಇಲ್ಲ. ನಾವು ಹಂಗೆ ನಡ್ಕೊಂಡು ಹೊಂಟೀವಿ ನೋಡಪ್ಪ. ಹೌದು ಬಿಡ್ರಮ್ಮ, ಈಗಿನ ಕಾಲದಾಗ ನಮ್ಮ ಬರ್ಬೇಕಾಗಿದ್ದು ಕೇಳಿದ್ರೆ ಹಂಗೆ ಐತಿ. ನಮ್ಮದು ಒಂಥರ ಹಂಗೆ ಐತಿ ಬಿಡಮ್ಮ. ನಮಗೇನು ಹುಡುಗ ಒಪ್ಪಿಗೆ ಆಗೈತಿ, ಮತ್ತು ನಮ್ಮ ಮಗಳನ್ನ ಒಂದು ಸತಿ ಕೇಳ್ಬೇಕಲ್ಲ. ಏನವ ಒಪ್ಪಿಗೆ ಐತಿಲ್ಲ? ನಾಚಿಗಿಂದ ಹುಡುಗಿ ಹೆಣ್ಮಕ್ಳು ತಲೆ ತೆಗ್ಸಿದ್ರಂದ್ರೆ ಒಪ್ಪಿಗೆ ಅಂತ ಅರ್ಥ. ಏನಪ್ಪ ಮತ್ತೆ ನಿನ್ನ ಹೆಸರು ಏನು? ಏನೋ ಕೇಳಂಗಿರ್ ಕೇಳ್ರಿ ಹುಡುಗಿನ. ಏನವ ನಿನ್ನ ಹೆಸರು? ನೀಲ ಅಂತ ಹೇಳ್ರಿ. ಮತ್ತೇನು ಕೇಳೋದೇನು ಬಿಡ, ಎಲ್ಲ ಗೊತ್ತಿದ್ದೈತಿ, ಎಲ್ಲ ಹೇಳೀಕಿ ಜಲ್ದವಕ್ಕ. ಹುಡುಗಿ ಚಂದನ ಐತಿ, ನನಗಂತ ಇಷ್ಟ ಆಗೈತಿ. ಏನಪ್ಪ ಮತ್ತೆ ನಿನಗೆ ಇಷ್ಟ ಆಯ್ತು ಆತಲ್ಲ ಮತ್ತೆ? ಹುಡುಗ ಹುಡುಗಿ ಒಪ್ಪಿಗೆ ಅಂದಾತು ನೋಡ್ರವ. ನಮಗೆ ನಮ್ಮ ಮನೆಗೆ ಓಡಾಡಿ ಮಾಡೋರು ಯಾರಿಲ್ಲ. ಮದುವೆ ಹತ್ರ ಎಷ್ಟಾಗುತ್ತೆ ಅಷ್ಟು ಸಾಧಾರಣವಾಗಿ ಮಾಡಿ ಮುಗಿಸ್ಬಿಡಮ್ಮಂತ. ನಾನು ಎಷ್ಟು ದಿನದ ಮುದೇಕಿ ಓಡಾಡಿ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ
ಆಯ್ತು ತಗರಮ್ಮ, ನೀವು ಹೆಂಗಂತೀರಿ ಹಂಗೆ ನಮಗೇನಿಲ್ಲ. ಆಯ್ತು ತಗರಿ. ಆದ್ರೆ ನಿಯಮ ನಿತ್ಯ ಅಂತ ಇರ್ತಾವಲ್ಲ, ಭಾಂಡೆ ಸಾಮಾನು ಜವಳಿ ಹಾಕ್ಸ್ಬೇಕು, ಅವೆಲ್ಲ ಇರ್ತಾವಲ್ಲ, ಅವನ್ನ ಮಾಡ್ಬೇಕು. ಹ್ಞೂ ನೋಡಕ್ಕೆ ಬಂದಾಗ ಎಲ್ಲ ಮಾತಾಡಕತ್ತೀವಿ. ತಗರಿ, ನಾವು ಮನೆಗೆ ಹೋಗಿ ಹೂವನ್ನ ನೀಡಕ್ಕೆ ಒಂದಿನ ಬರ್ತೀವಿ ಏನು. ಆಯ್ತು ತಗರಿ, ಹಂಗೆ ಮಾಡಿರಿ. ನೋಡಿರಿ, ಹುಡುಗ ಹುಡುಗಿ ಒಪ್ಪಿಗೆಂದಾರ ಇಲ್ಲೇ ಹೇಳ್ಯಾರ. ಮನೆಗೆ ಹೋಗಿ ಯಾವ ದಿನ ಚಲೋ ಐತೆ ಅವತ್ತು ಬರ್ರಿ. ಮತ್ತೆ ನಾವು ಒಂದಿನ ಬಂದು ಮನೆಗೆ ನೋಡ್ಕೊಂಬರ್ತೀವಿ. ಆಯ್ತು ಬರ್ರಿ, ನೀವು ಯಾರ್ಯಾರನ್ನ ಕರ್ಕೊಂಬರ್ತೀರಿ, ಬಂದು ಮನೆ ನೋಡ್ಕೊಂಡು ಹೋಗ್ರಿ. ಆಯ್ತು ಬರ್ರಿ. ನಾಷ್ಟ ಎಲ್ಲ ಮಾಡಿದ ನಂತರ ಕಮಲಕ್ಕ ಹೆಂಗನಿಸ್ತ ಮತ್ತೆ ಹುಡುಗ? ಹುಡುಗಿ ಏನು ಬೇಸದನ. ಸ್ವಂತ ಮನೆ ಐತಂದ್ರೆ 3 ಎಕರೆ ಹೊಲ ಐತಂದ್ರೆ ಸಾಕು ಬಿಡು ಜೀವನಕ್ಕೆ. ಮತ್ತು ಅಲ್ಲ ಎಲ್ಲ ಇಲ್ಲೇ ಮಾತಾಡ್ಬಿಟ್ರೆ ಅಮ್ಮನಾರು ಮತ್ತು ಮದುವೆ ಫಿಕ್ಸ್ ಆದಂಗೆ ಅವ್ರೇನು ಈಗ ಮದುವೆ ಮಾಡಿದ್ರೆ ಇವತ್ತ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ. ಏನಂದ್ರೆ ವಯಸ್ಸಾಗೈತಿ, ನೀವೇನು ನೋಡಿದೆಲ್ಲ ಮುದೈತಿ, ಅದಕ್ಕೆ ಸ್ವಲ್ಪ ಅಣ್ಣ ತಮ್ಮ ಅಷ್ಟು ಸರಿ ಇಲ್ಲ ನಿಮ್ಮಂಗೆ, ಅದಕ್ಕೆ ಸ್ವಲ್ಪ ಬಡ ಬಡ ಮಾಡಿ ಮುಗಿಸ್ಬೇಕಂತ. ಆದರೂ ವಿಚಾರಿಸ್ಲಾರ್ದ ಹೆಂಗೆ ಕೊಡೋಕೆ ಬರ್ತೀರಿ ಹೇಳ್ಬೇಕಾರ? ನಾವು ಯಾರೋ ಒಂದಿಬ್ರು ಗಂಡು ಮಕ್ಳನ್ನ ಕರ್ಕೊಂಡೋಗಿ ಯಾವ್ದು ಜಗ್ಗಿದ ಮಂದಿ ಏನಂಗೆ ಹೋಗಲ್ಲ. ಯಾಕಂದ್ರೆ ಹೆಣ್ಮಗಳು ನೋಡಿದ್ರೆ ಗೊತ್ತಾಗತ್ತೆ, ಮತ್ತೆ ಎಲ್ಲರೂ ಹೋಗಿ ಮಾಡೋಕೆ ಬೇಕಲ್ಲ. ಒಂದಿಬ್ರನ್ನ ಕರ್ಕೊಂಡೋಗಿ ಮಂತೆ ನಾವು ಹೊಲ ಫಲ ನೋಡಿ ಬರ್ತೀನಿ. ನೋಡಿ ಬಂದ್ಮ್ಯಾಗ ಬೇಕಂದ್ರೆ ಹೋಳಿಗೆ ಉಣೋದು ಅದೆಲ್ಲ ತ್ರಾಸ ಆಕೈತೆ ಅಂದ್ರೆ ಒಮ್ಮೆ ಮದುವೆ ಮಾಡಿದ್ರೆ ಆಯ್ತು. ಹಂಗೆ ಮಾಡಿರಿ, ಹೋಗಿ ನೋಡ್ಕೊಂಬಂದು ಆಮೇಲೆ ಏನೈತಿ ಮಾತಾಡಿ ಮದುವೆ ಮಾಡಿಬಿಡಮ್ರಿ. ವರದಕ್ಷಿಣೆ ಏನು ಬೇಡ ಅಂದಾರ ಕಮಲಕ್ಕ, ಏನು ಕೊಡೋದಿಲ್ಲ ನೋಡು. ಹುಡುಗಿನ ಕರ್ಕೊಂಡು ಹೋಗೋದು ಮದುವೆ ಮಾಡಿಸೋದು ಅಷ್ಟೇ. ಭಾಂಡೆ ಸಾಮಾನು ಏನು ಬೇಡ ಅನ್ಸುತ್ತೆ. ಒಬ್ಬತ್ತ ಮಗ ಆಕೇನು ಬೇರೆ ಹೋಗ್ಬೇಕಂಗಿಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಅವ್ನು ಕೊಡ್ತೀರಿ ಏನಂಗೆ, ಅದ್ರಾಗ ಬೇರೆ ಏನಾನ ಮಾಡಿಸ್ರಿ ಮಗಳಿಗೆ ಅಲ್ಲ. ಕಮಲಕ್ಕ ಅದಕ್ಕರೆ ಹೋಯ್ತಿ, ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ಸುಮ್ಮನೆ ಯಾಕೆ ಬಂಡೆ ಗಿಂಡೆ ಕೊಡೋದು ಅಲ್ಲ, 2-3 ಇದ್ರೆ ಕೊಡೋದ್ರಾಗ ಒಂದು ಅರ್ಥ ಐತಿ. ಒಬ್ಬತ್ತ ಮಗ ಸುಮ್ಮನೆ ಯಾಕಲ್ಲ, ಅದ್ರಾಗ ಏನೇನ ಮಾಡಿಸಿದ್ರ ಆತು. ಈಗ ಬಂಗಾರ ತಗೊಳಂಗಿಲ್ಲ ಯವ್ವ, ಹಂಗದಾವು. ನೀವು ಮದುವೆ ಮಾಡ್ಬೇಕಂದ್ರೆ ಬಂಗಾರ ನೆನ್ಸ್ಕೊಂಡ್ರೆ ಜೀವ ಜಲ್ಲಂತೈತಿ. ಎಣ್ಣೆತ್ತರಿಗೆ ಏನು ಕೊಡೋದಿಲ್ಲ ಅಂದ್ರೂ ಕೊಡೋಕನ ಬೇಕಲ್ಲ ಒಂಚೂರನ. ಏನು ಶುಭ ಕಾರ್ಯ ಆಗಕತ್ತೈತಿ, ಎಲ್ಲ ಒಳ್ಳೇದಾದ್ರೆ ಅತ್ತಿಷ್ಟ ಸಾಕು.